ಕೆಂಪೇಗೌಡ ಜಯಂತಿಯಲ್ಲಿ ಏನಾಯಿತು, ಇದು ಕೆಂಪೇಗೌಡರಿಗೆ ಅವಮಾನ ಮಾಡಿದಂಗಿದು ಜಯಂತಿಯಲ್ಲಿ. ಇನ್ನುಳಿದಂಥವ್ರಿಗೆ ಯಾರಿಗೂ ಅಲ್ಲ. ಗಲಾಟೆಗೆ ಪ್ರಚೋದನೆ ಕೊಟ್ಟವರ ಮೇಲೂ ಕ್ರಮ ಆಗಬೇಕು ಅಂತ ಬಿಜೆಪಿ ನಾಯಕರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರೇ ಇದ್ರೂ ಕೂಡ ಕಂಪ್ಲೇಂಟ್ ಕೊಟ್ಟರೆ ನಾವು ತೆಗೆದುಕೊಳ್ತೀವಿ ಕ್ರಮ ಅಂತ ಹೇಳಿ. ಕಂಪ್ಲೇಂಟ್ ಕೊಡಿ ಸ್ವಾಮಿ, ಎಲ್ಲೆಲ್ಲೋ ಹೋಗಿ ಮಾತನಾಡಿದರೆ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಸೊ ಕ್ರಮ ತೆಗೆದುಕೊಳ್ಬೇಕು ಅಂದರೆ ನೀವು ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಂದು ದೂರು ಕೊಡಿ, ಸಾಕ್ಷ್ಯ ಇದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ. ನೋಡಿ, ಯಾರೇ ಇದ್ರೂ ಕಂಪ್ಲೇಂಟ್ ಕೊಟ್ಟರೆ ತೊಗೊಳ್ತೀವಿ. ಕಂಪ್ಲೇಂಟ್ ಕೊಡಿ ಸ್ವಾಮಿ. ಸುಮ್ಮನೆ ಮೀಡಿಯಾನಲ್ಲಿ ಹೋಗಿ ಮಾತಾಡಿದ್ದಕ್ಕೆಲ್ಲ ನಾವು ಅರೆಸ್ಟ್ ಮಾಡೋಕ್ಕಾಗುತ್ತಾ? FIR ಮಾಡಿ, FIR ಕೊಡಿ, ವಿ ವಿಲ್ ದಾಖಲಾದರೆ ನಾವು ಆ್ಯಕ್ಷನ್ ತೊಗೋತೀವಿ. ನೀವು ಮೀಡಿಯಾ ಟ್ರಯಲ್ ಮಾಡೋಕ್ಕಿದ್ರೆ ಅದು ನಿಮ್ಮ ಇಷ್ಟ. ಬನ್ನಿ, ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟಲ್ಲಿ ಏನಾದರೂ ನಮಗೆ ಸಾಕ್ಷಿ ಸಿಕ್ಕಿದ್ರೆ ಅರೆಸ್ಟ್ ಮಾಡ್ತೀವಿ. ಅದು ಇದು ಬಿಟ್ಟು ನೀವು ಮೀಡಿಯಾ ಮುಂದೆ ಹೋಗ್ಬಿಟ್ಟು FIR ಆಗಿಲ್ಲ, ಅರೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಮಗೇನು ಗೊತ್ತು? ನನ್ನ ಮಾಹಿತಿ ಪ್ರಕಾರ ಯಾರು ಅಲ್ಲಿ ಸ್ಟೇಷನಿಗೆ ಬಂದು ಏನೂ ಕೊಟ್ಟಿಲ್ಲ. ಕೊಟ್ಟರೆ ವಿ ವಿಲ್ ಸಿ. ಆದರೂ ಕೂಡ ನಮ್ಮನ್ನ ಪಕ್ಷ ಕಟ್ಟತಕ್ಕಂಥದ್ದಕ್ಕೆ ಸರ್ಕಾರ ಮಾಡ್ತಕ್ಕಂಥ ಕೆಲವೊಂದಷ್ಟು ತಪ್ಪುಗಳನ್ನ ಸೊ ಅಲ್ಲಿ ಮಾನ್ಯ ಗೃಹ ಮಂತ್ರಿಗಳು ಹೇಳ್ತಾ ಇರೋದು ಕಂಪ್ಲೇಂಟ್ ಕೊಡಿ ಅಂತೇಳಿ. ಕರೆಕ್ಟ್, ಈಸ್ ರೈಟ್. ನಿಮ್ದೇನೇ ದೂರುಗಳಿದ್ರೂ ಕೂಡ ಯಾರು ಪ್ರಚೋದನೆ ಕೊಟ್ಟವ್ರದ್ದೇ ದೂರು ಕೊಡಿ. ದೂರು ಕೊಡಲಾರ್ದೇ ಹೇಳಿಕೆ ಕೊಟ್ಟರೆ ಏನು ಪ್ರಯೋಜನ? ಈಸ್ ರೈಟ್. ಆ್ಯಕ್ಚುಲಿ ಹೋಮ್ ಮಿನಿಸ್ಟ್ರು ಅಲ್ಲಲ್ಲಿ ನಿಂತ್ಕೊಂಡು ಮಾತನಾಡೋದಲ್ಲ. ಪ್ರಚೋದನೆ ಕೊಟ್ಟು ನೀವು ಅದಕ್ಕೆ ಪ್ರಚೋದನೆಗೊಳಗಾಗಿ ನೀವು ದಾಳಿ ಮಾಡಿದರೆ ನಿಮ್ಮ ಮೇಲಿಗೆ 9 ಜನರ ಅರೆಸ್ಟ್ ಮಾಡಿದ್ದಾರೆ. ಹಾಗಿದ್ರೆ 9 ಜನ ಅರೆಸ್ಟ್ ಆಗೋಕ್ಕೆ ಯಾರು ಕೊಟ್ಟರು ಪ್ರಚೋದನೆ? ಅದನ್ನು ಕಂಪ್ಲೇಂಟ್ ಕೊಡಿ, ನಾವು ಕ್ರಮ ತಗೊಳ್ತೀವಿ. ನೀವು ಕಂಪ್ಲೇಂಟೇ ಕೊಡಲಾರ್ದೆ ಕ್ರಮ ತಗೊಳ್ಳಿ ಅಂತಾರೆ. ಯಾವ ಆಧಾರದ ಮೇಲೆ ಕ್ರಮ ತಗೊಳ್ಳೋಣ ಅಂತ ಅವ್ರು ಕೇಳ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಅವ್ರು ಕೇಳ್ತಾ ಇರುವಂಥದ್ದು ಸರಿಯಾಗೇ ಇದೆ.